ನಮಸ್ಕಾರ ವೀವರ್ಸ್, ನಾನು ಉಡುಪಿ ಮಂಗಳೂರಿನ ಪ್ರಪಿತಾ ಮೋಹನ್. ನಾನಿವತ್ತು ಚಿಕನ್ ಸುಕ್ಕ ಯಾವ ಥರ ಮಾಡೋದಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಚಿಕನ್ ಸುಕ್ಕ ಮಾಡಲು ಕೋರಿಯಂಡರ್, ಕ್ಯೂಮಿನ್ ಸೀಡ್, ಫೆನುಗ್ರಿಕ್ ಸೀಡ್, ಆದಮೇಲೆ ಬಡ್ ಸೊಪ್ಪು, ಆದಮೇಲೆ ಚಕ್ಕೆ, ಆದಮೇಲೆ ಕ್ಲೌಸ್, ಆದಮೇಲೆ ಪೆಪ್ಪರ್, ಇದಿಷ್ಟನ್ನು ಹುರಿದುಕೊಳ್ಳಿ. ಆದಮೇಲೆ ಸ್ವಲ್ಪ ಕರಿಪತ್ತ ಲೀವ್ಸನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಆದಮೇಲೆ ಒಂದು ಮುಷ್ಟಿಯಷ್ಟು ರೆಡ್ ಚಿಲ್ಲಿಯನ್ನು ತಗೊಳ್ಳಿ. ರೆಡ್ ಚಿಲ್ಲಿ ಪೆಪ್ಪರ್ ಟೈಪ್ ಚಿಲ್ಲಿ ತಗೊಂಡಿದ್ದೀನಿ ನಾನು. ಆದಮೇಲೆ ಸ್ವಲ್ಪ ಖಾರ ಇಲ್ಲದ್ದು ಒಂದು 4-5 ಮೆಣಸನ್ನು ತಗೊಳ್ಳಿ, ಚೆನ್ನಾಗಿ ಹುರಿರಿ. ಆದಮೇಲೆ 4 ಗಾರ್ಲಿಕ್ಕನ್ನು ಹಾಕಿ, ಆದಮೇಲೆ ಟರ್ಮರಿಕ್ ಪೌಡರನ್ನು ಹಾಕಿ ಅದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ, ಆಯಿತಾ. ಆದಮೇಲೆ ಒಂದು ತುಂಡು ಶುಂಠಿಯನ್ನು ಹಾಕಿ, ಆದಮೇಲೆ ಒಂದು 7 ಸ್ಪೂನು ಇದು ಹಾಕಿ, ಒಂದು ಪಾತ್ರೆ ಇಟ್ಟು ಅದಕ್ಕೆ 7 ಸ್ಪೂನು ಗೀ ಹಾಕಿ, ಆಯಿತಾ. ಆದಮೇಲೆ ಕರಿಪತ್ತ ಲೀವ್ಸ್ ಹಾಕಿ, ಆದಮೇಲೆ ಆನಿಯನ್ ಹಾಕಿ. ಆನಿಯನ್ ನಾನು 1 ತಗೊಂಡಿದ್ದೀನಿ. 1 kgಗೆ ನಾನು ಒಂದು ದೊಡ್ಡ ಆನಿಯನ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿಬೇಕು, ಬ್ರೌನ್ ಆಗೋ ತನಕ ಹುರಿಬೇಕು ಆನಿಯನ್ ಹಾಕಿ. ಸ್ವಲ್ಪ ಚೆನ್ನಾಗಿ ಅಂತೇಳಿ ತುಂಬ ಬ್ರೌನ್ ಆಗಬೇಕಂತೆಲ್ಲ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಚೆನ್ನಾಗಿ ಹುರಿರಿ. ಬೇಕಾದ್ರೆ ಇದು ಚಕ್ಕೆದು ಅದು ಎಲೆ ಬರ್ತದಲ್ಲ, ಅದನ್ನು ಹಾಕ್ಕೊಳ್ಳಿ, ಒಳ್ಳೆ ಆಗ್ತದೆ. ಆದಮೇಲೆ ನಾನು ಅದು ಸ್ವಲ್ಪ ಬ್ರೌನ್ ಆದಾಗೆ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯುವಾಗ ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಆದಮೇಲೆ ಒಂದು ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ, ಆಯಿತಾ. ಅರ್ಧ ಅಲ್ಲ, ಒಂದು ಇಡೀ ಹಾಕ್ಕೊಂಡ್ರೆ ಒಳ್ಳೆಯದಾಗ್ತದೆ. 1 kg ಚಿಕನಿಗೆ ಒಂದು ಸಣ್ಣ ಲೆಮನ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಆದಮೇಲೆ ಕೋರಿಯಂಡರ್ ಲೀವ್ಸು ಸ್ವಲ್ಪ ಈಗ ಹಾಕ್ಕೊಂಡಿದ್ದೀನಿ. ಆದಮೇಲೆ ಚಿಕನ್ ಮಸಾಲೆ ಎಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಎಂಡಿಗೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಆದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಈ ಥರ ಮೊದಲೇ ಹಾಕ್ಕೊಂಡ್ರೆ ಚಿಕನ್ ಬೇಗ ಬೇಯ್ತದೆ. ಆದಮೇಲೆ ಟರ್ಮರಿಕ್ ಪೌಡರ್ಸ್ ಹಾಕಿ. ಆದಮೇಲೆ 7-8 ಗ್ರೀನ್ ಚಿಲ್ಲಿ ಹಾಕಿ, ಇದು ಸ್ವಲ್ಪ ಟೇಸ್ಟ್ ಕೊಡ್ತದೆ ಚಿಕನಿಗೆ. 7-8 ಹಾಕಿ, 7 ಇಲ್ಲದ್ರೆ 8 ಹಾಕಿ ಅದನ್ನು ಚೆನ್ನಾಗಿ ಕಲಸಿ. ಲೆಮನ್ ಗೊತ್ತಲ್ಲ, ಒಂದು ಸಣ್ಣ ಲೆಮನ್ ಹಾಕಿದ್ದೇನೆ 1 kgಗೆ. 2 kgಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, 1.5 ಲೆಮನ್ ಈ ಥರ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಮುಚ್ಚಿಡಿ. ಈಗ ಚಿಕನ್ ಬೆಂದಿದೆ ನೋಡಿ, ಇದು ಬೆಂದಿದೆ. ಇದಕ್ಕೆ ನೆಕ್ಸ್ಟ್ ಖಾರ ಪುಡಿ ಹಾಕ್ಕೊಳ್ಬೇಕು. ಖಾರ ಪುಡಿ ಅಂತ ಹೇಳಿದರೆ ನಾವು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ್ದೇವೆ ಎಲ್ಲ ಪೌಡರ್, ಚಿಕನ್ ಮಸಾಲ, ಅದನ್ನು ಹಾಕಿಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಅಷ್ಟು ಕಲರ್ ಬರಲ್ಲ, ಅರೆ ಟೇಸ್ಟಿಯಾಗಿರುತ್ತೆ. ಯಾಕಂತ ಹೇಳಿದರೆ ಪೆಪ್ಪರ್ ಟೈಪ್ ಚಿಲ್ಲಿ ಹಾಕಿದ್ದೇನಲ್ಲ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಆದಮೇಲೆ ಗ್ರೀನ್ ಚಿಲ್ಲಿ ಸಹ ಹಾಕಿದ್ದೇನಲ್ಲ, ಅದು ಟೇಸ್ಟ್ ಒಳ್ಳೆ ಬರ್ತದೆ. ಇದು ಕಾಶ್ಮೀರಿ ಚಿಲ್ಲಿ ಎಲ್ಲ ಟೇಸ್ಟ್ ಬರಲ್ಲ ಅಷ್ಟು, ಅದು ಸಿಹಿ ಟೇಸ್ಟ್ ಬರ್ತದೆ. ಕಾಶ್ಮೀರಿ ಚಿಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ, ಬೇಕಾದ್ರೆ ಒಂದು 2 ಹಾಕ್ಕೊಳ್ಬೋದು, 2-3. ಅದನ್ನು ಚೆನ್ನಾಗಿ ಕಲಸಿ. ಇದು ನಿಮಗೆ ಅಷ್ಟು ಖಾರ ಬೇಡ ಅಂತಿದ್ರೆ ಪೆಪ್ಪರ್ ಟೈಪ್ ಚಿಲ್ಲಿ ಒಟ್ಟಿಗೆ ಒಂದು ಮುಷ್ಟಿ ಪೆಪ್ಪರ್ ಟೈಪ್ ಚಿಲ್ಲಿ ಹಾಕ್ಕೊಳ್ಳಿ. ಆದಮೇಲೆ
ಒಂದು 3-4 ಬ್ಯಾಡಗಿ ಮೆಣಸು ಹಾಕ್ಕೊಳ್ಬಹುದು. ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಅಂದರೆ ಮಸಾಲ ಬೇಯಲಿಕ್ಕೆ ಬಿಡಿ. ಚಿಕನ್ ಬೆಂದಿದೆ. ಇಲ್ಲಿ ನೀವು ಮೇಯ್ನ್ ಆಗಿ ಚಿಕನ್ ಸುಕ್ಕದಲ್ಲಿ ನೀವು ಚಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಅಂತ ಇರ್ತದೆ. ಚಿಕನಿಗೆ ಜಾಸ್ತಿಯಾಗಿ ಸ್ವಲ್ಪ ಖಾರ ಆದ್ರೇ ಒಳ್ಳೆಯದು. ಚಿಕನ್ ಸುಕ್ಕ ಖಾರ ಆದರೆ ತಿನ್ನಲಿಕ್ಕೆ ಟೇಸ್ಟಿಯಾಗಿರ್ತದೆ. ನೀವು ಹಾಕುವಾಗ ಪ್ರಮಾಣ ನೋಡಿ. ಚಿಕನ್ ಸುಕ್ಕ ಆಗಿದೆ. ಇದಕ್ಕೆ ಇನ್ನು ಕೊಕೊನೆಟ್ ಹಾಕ್ಕೊಳ್ಳಿ. ಕಂಪ್ಲೀಟ್ ಆಗಲಿಲ್ಲ ಚಿಕನ್ ಸುಕ್ಕ, ಇನ್ನೂ ಆಗಲಿಕ್ಕಿದೆ. ಸ್ವಲ್ಪ ಕೊಕೊನೆಟ್ ಹಾಕ್ಕೊಳ್ಳಿ. ಒಂದು kgಗೆ ಒಂದು 3/4 ಹಸಿ ಕೊಕೊನೆಟ್ ಹಾಕ್ಕೊಳ್ಳಿ. ಒಂದು ಕೊಕೊನೆಟಲ್ಲಿ 3/4 ಹಸಿ ಕೊಕೊನೆಟ್ ಹಾಕ್ಕೊಳ್ಳಿ. ಆದಮೇಲೆ ಚೆನ್ನಾಗಿ ಕಲಸಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಒಂದ್ಸಲ ಮಾಡಿ ನೋಡಿ. ನೀವು ಮಾಡಿದ್ದು ಹೇಗಾಗಿದೆ ಅಂತ ನನಗೆ ಒಂದ್ಸಲ ಹೇಳಿ. ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಥರದ್ದು ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲರೆ ನಿಮ್ಮದು ವಿಡಿಯೋ ಏನಾದರೂ ಇದ್ದರೆ ನನಗೆ ನನ್ನ ಮೇಲ್ಗೆ ಸೆಂಡ್ ಮಾಡಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತನೂ ಕಮೆಂಟ್ ಮಾಡಿ, ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಕಲಸಿ. ನಂದು ಟ್ರೇಡಿಂಗದು ವಿಡಿಯೋಸ್ ಇದೆ, ಅದನ್ನು ಎಲ್ಲ ವಾಚ್ ಮಾಡಿ. ಅದು ಫ್ರೀಯಾಗಿ ಟ್ರೇಡಿಂಗ್ ಹೇಳಿಕೊಟ್ಟಿದ್ದೀನಿ. 39 ಏನು ವಿಡಿಯೋ ಇದೆ, ಅದು ನನ್ನ ಪ್ಲೇ ಲಿಸ್ಟಲ್ಲಿ ಇದೆ. ಅದನ್ನು ನೋಡಿ ಟ್ರೇಡಿಂಗ್ ಕಲಿಬೇಕಂತಿದ್ದವರು ಕಲಿಬಹುದು. ಆಯಿತಾ, ಈಸಿಯಾಗಿ ಟ್ರೇಡಿಂಗ್ ಕಲಿಬಹುದು. ಮ್ಯೂಸಿಕ್ ಚಾನಲ್ಸ್ ಇದೆ, ಅದನ್ನು ನೋಡಿ. ನಂದು ಇದು ಚಿಕನ್ ಸುಕ್ಕ ರೆಡಿಯಾಗಿದೆ. ಇದು ಚಿಕನ್ ಸುಕ್ಕ ಉಂಟಲ್ಲ, ಇದು ನಮ್ಮದು ಸೇಮೆ ಬರ್ತದಲ್ಲ, ಅದಕ್ಕೆಲ್ಲ ಒಳ್ಳೆ ಆಗ್ತದೆ. ಸೇಮೆ, ನೀರು ದೋಸೆ, ಇಡ್ಲಿಗೂ ಸಹ ಒಳ್ಳೆ ಆಗ್ತದೆ. ಆದಮೇಲೆ ಏನು ಇಲ್ಲ ಅಂತಿದ್ರೆ ಅಂಗಡಿಯಲ್ಲಿ ಬ್ರೆಡ್ ತಂದು ಬ್ರೆಡ್ಡಿನೊಟ್ಟಿಗೆ ನೆನೆಸಿ ತಿನ್ನಲಿಕ್ಕೂ ಸಹ ಒಳ್ಳೆ ಆಗ್ತದೆ ಚಿಕನ್ ಸುಕ್ಕ. ನಾವು ಕೆಲವು ಸಲ ಬ್ರೆಡ್ಡಿಗೂ ಸಹ ಯೂಸ್ ಮಾಡ್ತೇವೆ ಚಿಕನ್ ಸುಕ್ಕವನ್ನು. ಇದು ಮೇಯ್ನ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಇದು ಸೇಮೆಗೆ ಒಳ್ಳೆ ಕಾಂಬಿನೇಷನ್ ಇದು ಚಿಕನ್ ಸುಕ್ಕ. ನಾವು ಜಾಸ್ತಿಯಾಗಿ ಚಿಕನ್ ಸುಕ್ಕ ಮಾಡಿದಾಗ ನೀರು ದೋಸೆ ಇಲ್ಲದೆ ಸೇಮೆ ಮಾಡ್ತೇವೆ. ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಆಯಿತಾ, ತುಂಬಾ ಟೇಸ್ಟಿಯಾಗಿದೆ. ಚಿಕನ್ ಮತ್ತೆ ಫ್ರೆಶ್ ಆಗಿ ತಂದು ಮಾಡಬೇಕು, ಆವಾಗ ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಮುಂಚಿನ ದಿವಸ ಇಟ್ಟು ಮಾಡಿದರೆ ಅದು ಚಿಕನ್ ಅದು ಟೇಸ್ಟ್ ಹೋಗ್ತದೆ. ಆವಾಗ ತಂದು ಮಾಡಿದರೆ ಒಳ್ಳೆ ಫ್ರೆಶ್ ಇದು ಟೇಸ್ಟ್ ಒಳ್ಳೆ ಇರ್ತದೆ. ಆಯಿತಾ, ಈ ಥರ ಮಾಡಿದರೆ ಮಕ್ಕಳು ಎಲ್ಲ ಚೆನ್ನಾಗಿ ತಿಂತಾರೆ. ನೋಡಿ, ನನ್ನ ಮಗಳು ಚೆನ್ನಾಗಿ ತಿಂತಿದ್ದಾಳೆ, ಒಳ್ಳೆಯಾಗಿದೆ ಅಂತ ಹೇಳ್ತಿದ್ದಾಳೆ. ನೋಡಿ, ನನ್ನ ಚಾನಲ್ಗೆ ಎಲ್ಲರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ. ಆಯಿತಾ, ಥ್ಯಾಂಕ್ ಯು.